ಸೊ ಇವಾಗ ಇದನ್ನು ನಾನು ಏನು ಮಾಡ್ತೀನಿ, ಈ ರೀತಿ ನೀಟಾಗಿ ರೋಲ್ ಮಾಡಿ ಎಕ್ಸಸ್ ಥ್ರೆಡನ್ನೆಲ್ಲ ಈ ರೀತಿ ಹೂ ಕಟ್ಟೋ ದಾರದ ಥರ ನಾನು ಈ ರೀತಿ ಒಂದು 3-4 ಸಲ ಮಾಡ್ಕೊತೀನಿ. ಮಾಡಿಕೊಂಡು ಕಟ್ ಮಾಡಿಬಿಟ್ಟು ಇದೇನಿತ್ತು ಮತ್ತು ಈ ರ್ಯಾಪರು ಅದನ್ನು ಇದ್ರ ಒಳಗಡೆಗೆ ಹಾಕಿಬಿಟ್ಟು ಇಲ್ಲಿ ಆರೆಳೆ ನಾವು ಸುತ್ಕೊಂಡಿದ್ವಿ ಅಲ್ವಾ, ಅದನ್ನು ಒಂದು ಚಿಕ್ಕದು ಪೇಪರ್ಗೆ ನೀಟಾಗಿ ಟೈಟಾಗಿ ಸುತ್ಕೊಂಡು ಒಂದು ಜಿಪ್ಪರ್ ಕವರ್ ಬರುತ್ತಲ್ಲ ಆ ರೀತಿ ಆದರೂ ಓಕೆ, ಇಲ್ಲ ಈ ರೀತಿ ವೈಟ್ ಕಲರ್ ಕವರ್ ಒಳಗಡೆ ಇದನ್ನು ಮತ್ತು ಈ ಥ್ರೆಡ್ಡನ್ನು ಎರಡನ್ನೂ ಸಹ ಇದು ಒಂದರೊಳಗಡೆ ಹಾಕಿಬಿಟ್ಟು ನೀಟಾಗಿ ಇದನ್ನು ನನಗೆ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ನಂದು ಏನಿದೆ ಕುಚ್ ಕಟ್ಟೋ ಬಾಕ್ಸ್ ಏನಿದೆ ಅದು ಒಳಗಡೆ ನಾನು ಇದನ್ನು ಸ್ಟೋರ್ ಮಾಡ್ಕೊತೀನಿ. ಸೊ ನಂಗೆ ಆರೆಳೆ ಸುತ್ತಿರೋದು ಎಲ್ಲೂ ಮಿಸ್ ಆಗಲ್ಲ, ಮತ್ತು ಇದೂ ಅಷ್ಟೇ ಎಲ್ಲೂ ಮಿಸ್ ಆಗಲ್ಲ. ಸೊ ಈ ರ್ಯಾಪರ್ನ ನೀವೇನು ಮಾಡಿ ಯಾವಾಗಲೇ ಅಷ್ಟೇ ಈ ಕಲರ್ ನೀವು ತೆಗೆದಾಗ್ತಿದ್ದಂಗೆ ಇದನ್ನು ಎಸಿಬಾರ್ದು. ಇಲ್ಲಿ ನಂಬರ್ ಅನ್ನೋದು ಇರುತ್ತಲ್ವ, ಸೊ ಈ ನಂಬರು ನಮಗೆ ನೆಕ್ಸ್ಟ್ ಟೈಮ್ ಇದೇ ಕಲರ್ನ ಚೂಸ್ ಮಾಡ್ಕೊಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಇದನ್ನು ಇದ್ರ ಒಳಗಡೆಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಅಕಸ್ಮಾತ್ ನೀವು ಶಾಪಲ್ಲಿ ಹೋಲ್ಸೇಲ್ ಆಗಿ ತೊಗೋತೀವಿ ಅಂತ ಅಂದ್ರೂ ಆ ನಂಬರ್ಸ್ಗಳನ್ನ ನೀವು ತೊಗೊಂಡು ಹೋದ್ರೂ ಅದರ ರಿಲೇಟೆಡ್ ಆಗಿ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಸೊ ಇವಾಗ ಈ ಸ್ಯಾರಿಗೆ ಈ ಕಲರ್ನ ಸೆಲೆಕ್ಟ್ ಮಾಡಿದೆ ಅಲ್ವಾ, ಅದು ಒಂದು ಚೂರು ನೋಡಿ ಲೈಟು ಡಾರ್ಕು ಇದ್ದೇ ಇದೆ, ಇದು ಲೈಟ್ ಇದೆ ಇದು ಡಾರ್ಕ್ ಇದೆ. ನಾವು ದಾರನ ಸೆಲೆಕ್ಟ್ ಮಾಡಬೇಕಾದ್ರೆ ಒಂದು ಎಳೆನ ಈ ರೀತಿ ತೆಗೆದುಬಿಟ್ಟು ಈ ಸೀರೆ ಮೇಲೆ ಇಟ್ಟು ನೋಡಬೇಕು. ಹಿಂಗೆ ಸೀರೆ ಮೇಲೆ ಇಟ್ಟು ನೋಡಿದಾಗ ನಮಗೆ ಕಾಣಿಸ್ಬಾರ್ದು, ದಾರ ಏನಿದೆ ಅದು ಕಾಣಿಸ್ಬಾರ್ದು. ಆ ರೀತಿ ಇದ್ದಾಗ ಮಾತ್ರ ಅದು ನಮಗೆ ಸ್ವಲ್ಪ ಪರ್ಫೆಕ್ಟ್ ಆಗಿದೆ ಅಂತಲೇ ಅರ್ಥ. ಏನಾದರೂ ಎಳೆ ನಾವು ಇಟ್ಟಿರೋದ ಥ್ರೆಡ್ ಏನಾದರೂ ಕಾಣಿಸ್ತಾ ಇದೆ ಅಂತ ಅಂದರೆ ಅದಕ್ಕೆ ಮ್ಯಾಚಿಂಗ್ ಅಲ್ಲ ಅಂತ. ನೋಡಿ ಇಲ್ಲಿ ನೀವು ನೋಡ್ತಿರ್ಬೋದು ಇದೇನು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಸೊ ನಿಮಗೆ ಇಲ್ಲಿ ಫುಲ್ ಉಂಡೆ ನೋಡಿದಾಗ ಕಲರ್ ಬೇರೆ ಅನ್ನೋ ಫೀಲ್ ಬರುತ್ತೆ. ಬಟ್ ಇಲ್ಲಿ ನೋಡಿ ಒಂದೆಳೆ ಇಟ್ಟು ತೋರಿಸ್ತಾ ಇದ್ದೀನಿ, ಆವಾಗ ವೇರಿಯೇಷನ್ ಏನೂ ಇಲ್ಲ, ಅಷ್ಟೊಂದು ಅಂದರೆ ಬೇರೆ ಬೇರೆ ಅನ್ನೋ ಫೀಲ್ ಏನೂ ಇಲ್ಲ, ಎರಡು ಒಂದೇ ಕಲರು. ಸೊ ಇವಾಗ ಈ ಕಲರ್ನ ಹಾಕಿ ಮಾಡ್ತಿದ್ದೀನಿ. ಸೊ ಕುಚ್ಚು ಕಟ್ಟೋರು ಈ ರೀತಿ ದಾರಗಳನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಬೇಕಾಗುತ್ತೆ. ಸೊ ನಮಗೆ ನೆಕ್ಸ್ಟ್ ಸಲಿಗೆ ಅದು ಯೂಸ್ ಆಗುತ್ತೆ. ಥ್ಯಾಂಕ್ ಯು.